IPL ಫಿಕ್ಸಿಂಗ್ ಈ ಪದ ಕೇಳಿದ್ರೆ ಸಾಕು ತಟ್ಟಂತ ನೆನಪಿಗೆ ಬರೋ ತಂಡವೇ ಚೆನ್ನೈ ಸೂಪರ್ ಕಿಂಗ್ಸ್. ಹೌದು, IPL ಇತಿಹಾಸದಲ್ಲಿ ಸ್ಪಾಟ್ ಫಿಕ್ಸಿಂಗ್ ಕಾರಣಕ್ಕೆ ಚೆನ್ನೈ ತಂಡವನ್ನ 2 ವರ್ಷಗಳ ಕಾಲ ಚುಟುಕು ಮಹಾ ಸಮರದಿಂದ ಬ್ಯಾನ್ ಮಾಡಲಾಗಿತ್ತು. ಹೀಗಾಗಿ ಮಹೇಂದ್ರ ಸಿಂಗ್ ಧೋನಿ ಸೇರಿದಂತೆ ಇತರೆ ಆಟಗಾರರು ಬೇರೆ ತಂಡಕ್ಕೆ ಆಡಬೇಕಾದ ಅನಿವಾರ್ಯತೆ ಬಂದಿತ್ತು. ಅದೆಲ್ಲ ಮುಗಿದ ಅಧ್ಯಾಯ. ಆದರೂ CSK ತಂಡಕ್ಕೆ ಫಿಕ್ಸರ್ ಎನ್ನುವ ಕಳಂಕ ಹಾಗೇ ಇದೆ. ಈಗ ಇಂಥದ್ದೇ ಆರೋಪ ಈ ತಂಡದ ಮೇಲೆ ಮತ್ತೆ ಕೇಳಿ ಬಂದಿದೆ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೊನೆಗೂ ಜಯ ಸಾಧಿಸಿದೆ. ಲಕ್ನೋನ ಏಕ್ನಾ ಸ್ಟೇಡಿಯಂನಲ್ಲಿ ನಡೆದ IPLನ 30ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ CSK 5 ವಿಕೆಟ್ಗಳ ಗೆಲುವನ್ನು ದಾಖಲಿಸಿದೆ. ಈ ಗೆಲುವಿನ ಬೆನ್ನಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ಈ ಪಂದ್ಯದ ಟಾಸ್ ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಇತರರು ಕೇಳುವಂತೆ ಟಾಸ್ ಕೂಗಲಿಲ್ಲ. ಬದಲಾಗಿ ಮ್ಯಾಚ್ ರೆಫ್ರಿ ನಾರಾಯಣ್ ಕುಟ್ಟಿಯವರ ಕಿವಿಯಲ್ಲಿ ತನ್ನ ನಿರ್ಧಾರವನ್ನ ಹೇಳಿದ್ರು. ಅತ್ತ ಟಾಸ್ ಹೆಡ್ ಬೀಳ್ತಾ ಇದ್ದಂತೆ ಇತ್ತ ಕಡೆಯಿಂದ ಕಾಮೆಂಟೇಟರ್ ಮುರಳಿ ಕಾರ್ತಿಕ್ ಧೋನಿಯವರ ಆಯ್ಕೆ ಟೇಲ್ಸ್ ಅಲ್ವಾ ಅಂತ ಕೇಳಿದ್ದಾರೆ. ಆದ್ರೆ ಮ್ಯಾಚ್ ರೆಫ್ರಿ ಹೆಡ್ಸ್ ಅಂತ ಹೇಳಿದ್ದಾರೆ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಲಕ್ನೋ ಸೂಪರ್ ಜಾಯಿಂಟ್ಸ್ ಪರ ರಿಷಬ್ ಪಂತ್ ಅತ್ಯಂತ ನಿಧಾನಗತಿಯ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದ್ರು. ಅದರಲ್ಲೂ ಅವರು ಅರ್ಧಶತಕ ಪೂರೈಸಲು ತೆಗೆದುಕೊಂಡಿದ್ದು ಬರೋಬ್ಬರಿ 42 ಎಸೆತಗಳು. ಡೇವಿಡ್ ಮಿಲ್ಲರ್ನಂತಹ ಸ್ಫೋಟಕ ಬ್ಯಾಟರ್ಗಳು ಇದ್ರು. ಕೊನೆಯ ಓವರ್ ತನಕ ಬಿರುಸಿನ ಹೊಡೆತಕ್ಕೆ ಮುಂದಾಗದೆ ರಿಷಬ್ ಪಂತ್ ವಿಕೆಟ್ ಕಾಯ್ದುಕೊಂಡಿದ್ದೇಕೆ ಎಂಬ ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮುಂದಿಡಲಾಗ್ತಾ ಇದೆ. ಹಾಗೆ ಒಂದು ಹಂತದಲ್ಲಿ ಗೆಲುವಿನತ್ತ ಸಾಗಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಕೊನೆಯ ಓವರ್ಗಳ ವೇಳೆ ಸ್ಪಿನ್ನರ್ಗಳನ್ನ ಬಳಸದೇ ಇರೋದಕ್ಕೆ ಅನೇಕರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಧೋನಿಯವರ ವೀಕ್ನೆಸ್ ಸ್ಪಿನ್ ಬೌಲಿಂಗ್. ಈ ಹಂತದಲ್ಲಿ ಅದಾಗ್ಲೇ ಲಯ ಇಲ್ಲದೆ ಬೌಲಿಂಗ್ ಮಾಡ್ತಾ ಇದ್ದ ಶಾರ್ದುಲ್ ಠಾಕೂರ್ ಅವರಿಂದ ಬೌಲಿಂಗ್ ಮಾಡಿಸಿದ್ಯಾಕೆ ಅಂತ ಅನೇಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ರವಿ ಬಿಷ್ಣೋಯ್ 3 ಓವರ್ಗಳಲ್ಲಿ ಕೇವಲ 18 ರನ್ ನೀಡಿ 2 ವಿಕೆಟ್ ಪಡೆದಿದ್ರು. ಇದಾಗಿಯೂ ಧೋನಿ ಬ್ಯಾಟಿಂಗ್ಗೆ ಇಳಿದಾಗ ಬಿಷ್ಣೋಯ್ಗೆ ಪಂತ್ ಓವರ್ ಅನ್ನ ಕೊಡ್ಲಿಲ್ಲ. ಬದಲಾಗಿ 3 ಓವರ್ಗಳಲ್ಲಿ 37 ರನ್ ಬಿಟ್ಟು ಕೊಟ್ಟಿದ್ದ ಶಾರ್ದುಲ್ ಠಾಕೂರ್ಗೆ 19ನೇ ಓವರ್ ನೀಡಿದ್ರು. ಪರಿಣಾಮ ಶಾರ್ದುಲ್ ನಿರ್ಣಾಯಕ ಓವರ್ನಲ್ಲಿ ಫುಲ್ ಟಾಸ್ ನೋಬಾಲ್ನೊಂದಿಗೆ 19 ರನ್ ನೀಡಿದ್ರು. ರಿಷಬ್ ಪಂತ್ ಅವರ ಈ ನಿರ್ಧಾರದ ಬಗ್ಗೆ ಕಾಮೆಂಟೇಟರ್ಗಳು ಸಹ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿಸುತ್ತಿದ್ದಾರೆ. ಒಟ್ನಲ್ಲಿ ಸತತ 5 ಸೋಲುಗಳಿಂದ ಕಂಗೆಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕೊನೆಗೂ ಒಂದು ಗೆಲುವನ್ನು ದಾಖಲಿಸಿದೆ. ಈ ಗೆಲುವಿನ ಬೆನ್ನಲ್ಲೇ CSK ವಿರುದ್ಧ ಫಿಕ್ಸಿಂಗ್ ಆರೋಪ ಕೇಳಿಬರ್ತಾ ಇರೋದು ಮಾತ್ರ ವಿಪರ್ಯಾಸ. ಅಂದಹಾಗೆ ಸ್ಪಾಟ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ಹಗರಣಗಳ ಕಾರಣದಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ 2016 ಮತ್ತು 17ರ IPLನಿಂದ ಬ್ಯಾನ್ ಮಾಡಲಾಗಿತ್ತು. ಇದೀಗ ಮತ್ತೆ CSK ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟಾಸ್ ಫಿಕ್ಸಿಂಗ್ ಆರೋಪ ಕೇಳಿಬಂದಿದೆ.